ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತು ಗೊಂಡ್ಲು ಮೀನು ಸಿಕ್ತು ನನಗೆ. ಅದನ್ನು ಸಾರು ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಸೊ ಫ್ರೆಶ್ ಆಗಿತ್ತು ಮೀನು. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಲಿಂಬೆಹಣ್ಣು ರಸ ಹಾಕಿ ಸ್ವಲ್ಪ ನಾನು ಅದನ್ನು ಕಲಸಿಡ್ತೇನೆ. ಒಳ್ಳೆ ರುಚಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಲಿಂಬೆಹಣ್ಣು ಎಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿಡ್ತೀನಿ. ಇದು ತುಂಬ ರುಚಿ ಇರುತ್ತೆ ಮೀನಿದ್ದು. ಫ್ರೈನೂ ಚೆನ್ನಾಗಾಗತ್ತೆ, ಸಾರು ಕೂಡ ಚೆನ್ನಾಗಿರುತ್ತೆ. ಮುಳ್ಳು ತುಂಬ ಸ್ಮೂತು. ಸೊ ಇದಕ್ಕೆ ಏನೇನು ಮಸಾಲ ಬೇಕು ನೋಡೋಣ. ಮಿಕ್ಸಿ ತೊಗೊಂಡಿದ್ದೀನಿ ನಾನು. ಇದಕ್ಕೆ ನಾನು ಒಂದು 6-7 ಮೆಣಸನ್ನು ಹಾಕ್ತಾಯಿದ್ದೀನಿ, ಒಣ ಮೆಣಸನ್ನು, ಕೊತ್ತಂಬರಿ ಕಾಳು, ಮೆಂತ್ಯ ಹಾಕ್ತಾಯಿದ್ದೀನಿ 4, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಸಣ್ಣದು, ಟೊಮೊಟೊ ಹಣ್ಣು, ಹುಣಸೆ ಹುಳಿ, ಅರಿಶಿನ ಪುಡಿ, ನಾಲ್ಕು ಪೆಪ್ಪರ್. ಟೇಸ್ಟ್ ಚೆನ್ನಾಗಿ ಬರುತ್ತೆ ಪೆಪ್ಪರ್ ಹಾಕಿದರೆ. ಮೀನು ಸಾರಿಗೆಲ್ಲ ಪೆಪ್ಪರ್ ಬೀಳಬೇಕು, ಒಂದು 4 ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ನೀರು ಹಾಕೊಳ್ಳೋಣ. ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಒಂದ್ಸಲ ರುಬ್ಕೊಂಡೆ. ಇದಕ್ಕೆ ನಾನು ಕಾಯಿ ಹಾಕ್ಕೊಳ್ತೇನೆ. ನಮ್ಮಲ್ಲಿ ಸ್ವಲ್ಪ ಖಾರ ಕಮ್ಮಿ ತಿನ್ನೋದು, ಹಾಗಾಗಿ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ತೀನಿ ನಾನು. ನೀರು ಹಾಕಿ ಮತ್ತೆ ನಾನು ಇದು ಗ್ರೈಂಡ್ ಮಾಡ್ಕೊತೀನಿ. ಸೊ ಚೆನ್ನಾಗಿ ಮಿಕ್ಸಿ ಆಗಿದೆ ಇದು ನೋಡಿ. ಸೊ ಇದೊಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತೀನಿ. ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪನ ನಾನು ಕಡ್ಕೊತಾ ಇದ್ದೀನಿ. ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೊತೀನಿ ನಾನು. ಉಪ್ಪು ಎಷ್ಟು ಬೇಕಂತ ನೋಡ್ಕೊಂಡು ಹಾಕಬೇಕು, ಯಾಕಂದರೆ ನಾನು ಮೀನಿಗೆ ಫಸ್ಟೇ ಉಪ್ಪು ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಕುದೀಲಿ. ಇದಕ್ಕೆ ನಾನು ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕ್ತೀನಿ ನಾನು 4. ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದು, ಚೆನ್ನಾಗಿ ಕುದೀಲಿ. ಚೆಂದ ತಿರ್ಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕುದಿಬೇಕು ಸಾರು. ಹಸಿಯ ವಾಸನೆ ಎಲ್ಲ ಹೋಗಿದ್ದು ನಾನು ಇದಕ್ಕೆ ಮೀನು ಹಾಕ್ತಾಯಿದ್ದೀನಿ ಈಗ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಮೀನು ಹಾಕ್ಕೊಳ್ತೇನೆ. ಚೆನ್ನಾಗಿ ಕುದಿಸಿ, ಚೆನ್ನಾಗಿ ಕುದೀತಾ ಇದೆ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.